ಎಲ್ರಿಗೂ ನಮಸ್ಕಾರ. ಯಶೋಗಾಥೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ನಾವು ಸಾಫ್ಟ್ ಆದಂಥ ಚಿಬ್ಲು ಇಡ್ಲಿ ಮಾಡೋದು ಹೇಗೆ ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ದೋಸೆಗೆ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮೇಲ್ಗಡೆ ಲೇಯರು, ದೆನ್ ಒಳಗಡೆ ಲೇಯರು ಕೂಡ ತುಂಬ ಸಾಫ್ಟಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಂತಹ ರೆಸಿಪಿಗಳಿಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು ದೋಸೆ ಮಾತ್ರ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ. ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಆಲೂಗಡ್ಡೆ ಪಲ್ಯ ಮಾಮೂಲಿ ನಾವು ಮನೆಯಲ್ಲಿ ಪಲ್ಯ ಮಾಡ್ತೀವಲ್ಲ, ಮಾಮೂಲಿ ದೋಸೆಗೆ ಆಲೂಗಡ್ಡೆ ಪಲ್ಯ, ಅದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಟ್ನಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಒಂದು 2 ಐಟಮ್ ಕಡಿಮೆ ಹಾಕಬೇಕಾಗತ್ತೆ. ಅದರಿಂದ ನಾವೇನು ಹೋಟೆಲಲ್ಲಿ ತಿಂತೀವಿ ಅದೇ ಥರ ಇರುತ್ತೆ ಮಸಾಲೆ ದೋಸೆ. ನಾನು ಇದಕ್ಕೆ ಕೆಂಪು ಚಟ್ನಿ ಬಳಸ್ತಾ ಇಲ್ಲ, ಅಂದರೆ ಮಸಾಲೆ ಚಟ್ನಿ ಮಾಡ್ತೀವಲ್ಲ ಅದನ್ನು ಹಾಕ್ತಾಯಿಲ್ಲ. ಅದನ್ನು ಹಾಕದೇ ತುಂಬಾ ಚೆನ್ನಾಗಿರುವಂತಹ ಮಸಾಲೆ ದೋಸೆ ಹೇಗೆ ಮಾಡೋದು, ಅದಕ್ಕೆ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಕೆಲವರಿಗೆ ಕೆಂಪು ಚಟ್ನಿ ಇಷ್ಟ ಇರುತ್ತೆ, ಸೊ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ಕೊಡ್ತೀನಿ. ಇದರಲ್ಲಿ ಕೆಂಪು ಚಟ್ನಿ ಬಳಸ್ತಾ ಇಲ್ಲ, ಬಳಸ್ದೇ ಮಸಾಲೆ ದೋಸೆ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಗರಿಗರಿಯಾಗಿ ಬರುತ್ತೆ ಮಸಾಲೆ ದೋಸೆ. ಇದಕ್ಕೆ ನಾವು ಹಿಟ್ಟು ಪ್ರಿಪ್ರೇಷನ್ ಹೇಗೆ ಮಾಡ್ಕೋತೀವಿ ಅದ್ರ ಮೇಲೆ ದೋಸೆ ನೀಟಾಗಿ ಬರೋದು ಅಥವಾ ಕ್ರಿಸ್ಪಿನೆಸ್ ಇರೋದು ಇಲ್ಲದೆ ಇರೋದು ಅದೆಲ್ಲನೂ ಕೂಡ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಎರಡೂ ಕಡೆ ಬೇಯಿಸ್ತಾ ಇದ್ದೀನಿ, ಮಗ್ಚಿ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಈ ಥರ ಮಸಾಲೆ ದೋಸೆನ ಮಾಡೋದಕ್ಕೆ ಏನು ಬೇಕು, ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಹಿಂದಿನ ದಿನ ಒಂದು 11 ಗಂಟೆ ಟೈಮಿಗೆ, ಬೆಳಗಿನ 11 ಗಂಟೆಯ ಟೈಮಲ್ಲಿ ನಾನು ಇಲ್ಲಿ ನೋಡಿ 1 ಲೋಟ, ಈ ಟೀ ಲೋಟ ಎಲ್ಲ ಬರುತ್ತಲ್ಲ ಚೋಟ ಲೋಟ, ಅದಕ್ಕಿಂತ ಸ್ವಲ್ಪ ದೊಡ್ಡ ಲೋಟ, ನಿಮ್ಮ ಮನೆಯಲ್ಲಿ ಈಗ ನಾನು ಮಾಡ್ತಾ ಇರೋದು, ನಮ್ಮ ಮನೆಯಲ್ಲಿ 5 ಜನ ಇದ್ದೀವಿ. ಸೊ 5 ಜನಕ್ಕೆ ನನಗೆ ಇದು 2 ರಿಂದ 3 ಟೈಮ್ ಆಗುತ್ತೆ ದೋಸೆ. ನೋಡಿ ಇದು ಚೋಟ ಲೋಟ, ಟೀ ಲೋಟ. ಇದರಲ್ಲಿ ನಾನು 1 ಲೋಟ ಉದ್ದಿನ ಕಾಳನ್ನು ತೊಗೋತಾ ಇದ್ದೀನಿ. ಉದ್ದಿನ ಕಾಳು ಕ್ವಾಲಿಟಿ ಚೆನ್ನಾಗಿರೋದನ್ನ ನೋಡಿ ತೊಗೊಳ್ಳಿ, ಇಲ್ಲಾಂದರೆ ಉದ್ಗ ಬರಲ್ಲ, ದೋಸೆ ಸಾಫ್ಟ್ ಬರಲ್ಲ. 1 ಲೋಟ ಉದ್ದಿನ ಕಾಳು, ಅದರಲ್ಲಿ 1/4 ಭಾಗಕ್ಕಿಂತನೂ ಕಡಿಮೆ, ಅಂದರೆ 1 ಚಮಚ, ನಾರ್ಮಲಿ ನಾವೇನು ತಿಂಡಿ ತಿಂತೀವಿ ಅದರಲ್ಲಿ 1 ಚಮಚ ಮೆಂತ್ಯ ಕಾಳು, ಜೊತೆಗೆ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಸಬ್ಬಕ್ಕಿ ಕಾಳು. ಸಬ್ಬಕ್ಕಿ ಮಾಮೂಲಿ ಸಬ್ಬಕ್ಕಿನೇ ತೊಗೊಂಡಿದ್ದೀನಿ. ಸೊ ಇವು 3 ಕೂಡ ನೀಟಾಗಿ 1-2 ಸಲ ತೊಳೆದು ನೀರು ಹಾಕಿ ನೆನೆ ಹಾಕಿಡಬೇಕು. ನೆನಪಿರಲಿ, ನಾಳೆ ದೋಸೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು 11 ಗಂಟೆ ಅಷ್ಟೊತ್ತಿಗೆ ನಾನು ನೆನೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಇದು ದೊಡ್ಡ ಲೋಟ, 400 ml ಅಷ್ಟು ಹಿಡಿಯುತ್ತೆ. ಸೊ ಈ ಲೋಟದಲ್ಲಿ ನಾನು 3 ಲೋಟ ರೇಷನ್ ಅಕ್ಕಿನ ಹಾಕ್ತಾಯಿದ್ದೀನಿ. ರೇಷನ್ ಅಕ್ಕಿ ಇಲ್ಲ ಅನ್ನೋರು ಹೊರಗಡೆ ದೋಸೆ ಅಕ್ಕಿ ಕೇಳಿದ್ರೆ ಸಿಗುತ್ತೆ, ಸೊ ಅದು ಕೂಡ ರೇಷನ್ ಅಕ್ಕಿ ಥರನೇ, ಆ ದೋಸೆ ಅಕ್ಕಿನ ಬಳಸ್ಕೋಬೋದು. ಇದಕ್ಕೆ ನಾವು ಬಾಸುಮತಿ ಮತ್ತು ನಾವೇನು ಬಿಟಿ ರೈಸ್ ಎಲ್ಲ ತರ್ತೀವಿ ಇದೆಲ್ಲ ಹಾಕಿದ್ರೆ ದೋಸೆ ಖಂಡಿತ ಚೆನ್ನಾಗಿ ಬರಲ್ಲ. ಇದಕ್ಕೆ ರೇಷನ್ ಅಕ್ಕಿನೇ ಆಗಬೇಕು ಅಥವಾ ದೋಸೆ ಅಕ್ಕಿನೇ ಆಗಬೇಕು. ಇಲ್ಲಿ ನೋಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ 3 ಲೋಟ ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ. 3 ಲೋಟಕ್ಕೆ ಆ ಚೋಟ ಟೀ ಲೋಟದಲ್ಲಿ 1 ಲೋಟ 1 ಲೋಟ ಉದ್ದಿನಕಾಳು, 1 ಲೋಟ ಸಬ್ಬಕ್ಕಿ, ಹಾಗೆ 1 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕಿ ನೋಡಿ ಇಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ. ಹಾಗೆ ಇದನ್ನು ಕೂಡ ನೀಟಾಗಿ ತೊಳೆದು 1-2 ರಿಂದ 3 ಬಾರಿ ಇದನ್ನು ನೀಟಾಗಿ ತೊಳೆದು ಇದಕ್ಕೆ ಮುಳುಗೋ ಅಷ್ಟು, ಅಂದರೆ ಅಕ್ಕಿ ಮುಳುಗಿ ಮೇಲೊಂದು ಇಂಚಷ್ಟು ನೀರು ಹಾಕಿದ್ರೆ ಸಾಕು, ಹಾಕಿ ನೆನೆ ಹಾಕಿ ಇಟ್ಟಿದ್ದೀನಿ. 11 ಗಂಟೆ, ನೆನಪಿರಲಿ 11 ಗಂಟೆ ಅಷ್ಟೊತ್ತಲ್ಲಿ ನಾನು ನೆನೆ ಹಾಕಿದ್ದೀನಿ. ಇದನ್ನು ಸಂಜೆ ಒಂದು 7 ಗಂಟೆ ಹಾಗೆ, ಇವಾಗ ಸ್ವಲ್ಪ
ಬೇಸಿಗೆ ಬಿಸಿಲಿರೋದ್ರಿಂದ ಸಂಜೆ 7 ಗಂಟೆ ಹಾಗೆ ರುಬ್ಬೋದು ನಡೆಯುತ್ತೆ. ಚಳಿಗಾಲದಲ್ಲಿ ಒಂದು 5 ಗಂಟೆ ಹಾಗೇ ರುಬ್ಬಿಟ್ಬಿಡಬೇಕು, ಇಲ್ಲಾಂದರೆ ಅದು ಉಬ್ಕೊಂಡು ಬರೋಲ್ಲ ಹಿಟ್ಟು. ಬೇಸಿಗೆ ಆಗಿರೋದ್ರಿಂದ ನಾನು ಒಂದು 7 ಗಂಟೆ ಅಷ್ಟೊತ್ತಿಗೆ ನೋಡಿ ರುಬ್ಬುತ್ತಾ ಇದ್ದೀನಿ. ಮಿಕ್ಸಿಲೇ ರುಬ್ಕೊತೀನಿ. ಕೆಲವ್ರು ಏನು ಮಾಡ್ತಾರೆ, ಎಲ್ಲವನ್ನು ಒಟ್ಟಿಗೆ ನೆನೆ ಹಾಕಿ ಒಟ್ಟಿಗೆ ರುಬ್ತಾರೆ. ಸೊ ದೋಸೆ ನಾವೇನು ಕ್ರಿಸ್ಪಿನೆಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ರೀತಿಯಲ್ಲಿ ಬರೋಲ್ಲ ದೋಸೆ. ಇಲ್ಲಿ ನೋಡಿ ನಾನು ಫಸ್ಟು ಏನು ನೆನೆ ಹಾಕಿದ್ದೆ, ಉದ್ದಿನಕಾಳು, ಮೆಂತ್ಯ ಕಾಳು, ಸಬ್ಬಕ್ಕಿ ಕಾಳು ಇವೆಲ್ಲವನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ನುಣ್ಣಗೆ ಆಗೋ ರೀತಿ ನಾನು ಮಿಕ್ಸಿನಲ್ಲಿ ಫಸ್ಟ್ ಅದನ್ನು ರುಬ್ಬಿಟ್ಕೋತಾ ಇದ್ದೀನಿ. ನೀರಿನ ಪ್ರಮಾಣ ನೋಡಿ ಹಾಕ್ಕೋಬೇಕು. ತೀರಾ ಜಾಸ್ತಿ ನೀರಾದರೆ ಹಿಟ್ಟು ಮತ್ತೆ ನಾಳೆ ಉದ್ಗ ಬಂದಮೇಲೆ ಅದು ನೀರು ಥರ ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪ ನಾವೇನು ನೆನೆ ಹಾಕಿದ್ವಿ ಆ ನೀರನ್ನೇ ರುಬ್ಬೋಕ್ಕೆ ಬಳಸ್ಕೋಬೋದು, ಏನು ತೊಂದರೆ ಇಲ್ಲ. ಅದೇ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ನೀಟಾಗಿ ನುಣ್ಣಗೆ ರುಬ್ಬಿ ಅದನ್ನು ಬೇರೆ ಪಾತ್ರೆ ಒಂದಕ್ಕೆ ಹಾಕ್ಕೊತೀನಿ. ನೋಡಿ ಅದೇ ನೀರನ್ನು ಬಳಸ್ತಾ ಇದ್ದೀನಿ, ಏನು ನೆನೆ ಹಾಕಿದ್ನೋ ಅದೇ ನೀರನ್ನು ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು. ಉದ್ದಿನ ಕಾಳನ್ನು ಕೂಡ ನುಣ್ಣಗೆ ರುಬ್ಕೋಬೇಕು. ನೋಡಿ ಈಗ ಇದನ್ನು ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊತೀನಿ. ನಾನೇನು ಅಕ್ಕಿ ಇಟ್ಕೊಂಡಿದ್ದೆ ಅದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೇನು ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ, ನಾವು ಅನ್ನ ಮಾಡಿಟ್ಟಿರ್ತೀವಲ್ಲ, ದೋಸೆಗೆ ನೀವು ದೋಸೆ ಮಾಡ್ತೀರಾ ಅಂತ ಹೇಳಿದ್ರೆ ಫ್ರೆಶ್ಶಾಗಿ ಮಾಡಿದ್ದನ್ನ ಆದರೆ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ರಾತ್ರಿ ಅನ್ನ ಅಂದರೆ ಹಿಂದಿನ ದಿನ ರಾತ್ರಿ ಮಾಡಿದ್ದನ್ನ ಉಳ್ಕೊಂಡಿರುತ್ತೆ ನೋಡಿ, ಅದನ್ನು ನೀವು ರುಬ್ಬೋದಕ್ಕೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ಇಷ್ಟು ಡೆವಲಪ್ ಆಗಿರುತ್ತೆ ಅನ್ನದಲ್ಲಿ. ಅದನ್ನು ನೀವು ಇದಕ್ಕೆ ಮಿಕ್ಸ್ ಮಾಡಿ ರುಬ್ಬಿದ್ರೆ ಸೊ ಈಸ್ಟ್ ಅಂಶ ಸೇರಿಕೊಳ್ಳುತ್ತೆ ಇದಕ್ಕೆ. ದೋಸೆ ಒಂದು ರೀತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ಇದಕ್ಕೆ ಒಂದು ಹಿಡಿಯಷ್ಟು ಅನ್ನವನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ನೆನಪಲ್ಲಿರಲಿ, ಮಿಕ್ಸ್ ಮಾಡುವಂಥ ಅನ್ನ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿಯಿಂದ ಮಾಡಿದ ಅನ್ನನೇ ಆಗಿರಬೇಕು. ನೀವು ಬಾಸುಮತಿ ರೈಸಲ್ಲಿ ಮಾಡಿದ್ದ ಅನ್ನ ಆದರೆ ಖಂಡಿತ ಚೆನ್ನಾಗಿ ಬರಲ್ಲ. ಇದು ರೇಷನ್ ಅಕ್ಕಿಯಿಂದ ಮಾಡಿರೋ ಅನ್ನ. ಇದನ್ನು ನೋಡಿ ನೀಟಾಗಿ ಈ ರೀತಿ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನೆನಪಿರಲಿ, ರೇಷನ್ ಅಕ್ಕಿಯಿಂದ ಮಾಡಿದ್ದನ್ನ ಅಥವಾ ದೋಸೆ ಅಕ್ಕಿಯಿಂದ ಮಾಡಿದ್ದನ್ನ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಅವಲಕ್ಕಿ ಮಿಕ್ಸ್ ಮಾಡ್ತಾ ಇಲ್ಲ, ನಾನಿಲ್ಲಿ ಅನ್ನವನ್ನೇ ಹಾಕ್ತಾಯಿದ್ದೀನಿ, ಅವಲಕ್ಕಿ ಹಾಕ್ತಾಯಿಲ್ಲ. ನಿಮಗೆ ಇಲ್ಲ ನಮ್ಮಲ್ಲಿ ರೇಷನ್ ಅಕ್ಕಿ ನಾವು ಮಾಡಲ್ಲ ಅಂತ ಹೇಳಿದ್ರೆ ನೀವು ಅಷ್ಟೇ ಪ್ರಮಾಣದಲ್ಲಿ ನೀವು ಅವಲಕ್ಕಿಯನ್ನು ತೊಳೆದು ನೆನೆಸಿ ಅದನ್ನು ನೀವು ಹಾಕ್ಕೋಬೋದು, ಒಂದು ಹಿಡಿಯಷ್ಟು. ಇಲ್ಲಿ ನೋಡಿ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಫಸ್ಟು ಉದ್ದಿನಕಾಳು ಅದನ್ನು ಸ್ವಲ್ಪ ಹಾಕಿ, ಮುಕ್ಕಾಲು ಭಾಗದಷ್ಟು ನಾನು ಅಕ್ಕಿಯನ್ನು ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಕೊತಾ ಇದ್ದೀನಿ. ಕೆಲವರು ಕಡಲೆಬೇಳೆ, ತೊಗರಿಬೇಳೆ ಎಲ್ಲದನ್ನು ಹಾಕ್ತಾರೆ. ನಾನು ಇದರಲ್ಲಿ ಇದಕ್ಕೆ ಯಾವುದೇ ರೀತಿ ಬೇಳೆಗಳನ್ನು ಮಿಕ್ಸ್ ಮಾಡ್ತಾ ಇಲ್ಲ. ನೋಡಿ ಈ ಹದದಲ್ಲಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಇದೆಲ್ಲವನ್ನು ರುಬ್ಬಿ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಂಡ್ರೆ ತುಂಬಾ ಬೆಸ್ಟು. ಅಲ್ಯೂಮಿನಿಯಮ್ ಮತ್ತು ಪ್ಲಾಸ್ಟಿಕ್ ಎಲ್ಲ ಹಾಕಿ ಇಡಬೇಡಿ. ಸ್ಟೀಲ್ ಪಾತ್ರೆ ಆದಷ್ಟು ಜಾಸ್ತಿ ಬಳಸಿ, ಅಲ್ಯೂಮಿನಿಯಂ ಕಡಿಮೆ ಬಳಸಿ. ಇಲ್ಲಿ ನೋಡಿ ನಾನು ಪ್ರತಿ ಸಲನೂ ಉದ್ದಿನಕಾಳು ರುಬ್ಬಿದ್ದ ಹಿಟ್ಟು ಸ್ವಲ್ಪ ಮತ್ತು ಏನು ಅಕ್ಕಿಯನ್ನು ಮಿಕ್ಸ್ ಮಾಡಿದ್ದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ನೆನೆ ಹಾಕಿದಂತಹ ನೀರನ್ನೇ ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ. ಜೊತೆಗೆ ಅನ್ನನ ಸ್ವಲ್ಪ ಈಗ ಒಂದು ಹಿಡಿಯಷ್ಟು ಅಂತ ಹೇಳಿದ್ದೀನಿ, ಹಿಡಿಗಿಂತ ಕಡಿಮೆ ಇತ್ತು ಅಂದರೆ ಬಳಸ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ದೋಸೆ ಕಾವಲಿಗೆ ಅಂಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ, ಅಂದರೆ ಸರಿ ಜಾಸ್ತಿ ಆದಂಗೆ ಆಗುತ್ತೆ, ದೋಸೆ ನೀಟಾಗಿ ಬರಲ್ಲ ನಾವು ತೆಗೆಯುವಾಗ. ಹಾಗಾಗಿ ನಾನೇನು ಒಂದು ಹಿಡಿ ಅಂತ ಹೇಳಿದ್ದೀನಿ ಅಷ್ಟು ಹಾಕಿದ್ರೆ ಸಾಕು.
ನೋಡಿ ಎಲ್ಲವನ್ನ ರುಬ್ಬಿ ಹಾಕ್ಕೊಂಡು ಮತ್ತೆ ಅದನ್ನು ಉಪ್ಪು ಹಾಕ್ತಾ ಇಲ್ಲ. ಇದಕ್ಕೆ ನಾನು ಯಾವುದೇ ರೀತಿ ಉಪ್ಪು ಹಾಕಿ ರುಬ್ತಾ ಇಲ್ಲ. ಉಪ್ಪು ಹಾಕ್ತೇನೆ ನಾನು ರುಬ್ಬಿಟ್ಟು ಮೂರನ್ನೂ ಕೂಡ ಒಟ್ಟಿಗೆ, ಅಂದರೆ ನಾನು 3 ಸಲ ಆಯಿತು ನನಗೆ ರುಬ್ಬೋದಕ್ಕೆ ಇದು ಅಕ್ಕಿ ಅದೆಲ್ಲ. ಸೊ ಎಲ್ಲವನ್ನು ರುಬ್ಬಾದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಬಿಡ್ಬೇಕು. ಇಲ್ಲಿ ನೋಡಿ ತಿಕ್ನೆಸ್ ಎಷ್ಟಿದೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡ್ಬೋದು. ತೀರಾ ತೆಳುಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ತೀರಾ ತೆಳು ಇದ್ದರೆ ನೆಕ್ಸ್ಟ್ ಡೇ ಉಬ್ಬು ಬಂದಾಗ ಇನ್ನೂ ತೆಳು ಆದಂಗೆ ಆಗಿಬಿಡುತ್ತೆ. ತೀರಾ ಗಟ್ಟಿ ಇದ್ದರೆ ಜಾಸ್ತಿ ಉದ್ಗಾನೆ ಬರೋಲ್ಲ ಅದು ನೆಕ್ಸ್ಟ್ ಡೇಗೆ. ಹಾಗಾಗಿ ನೋಡಿ ಈ ಹದದಲ್ಲಿ ನಿಮಗೆ ಹಿಟ್ಟು ರೆಡಿ ಮಾಡಿಕೊಂಡ್ರೆ ದೋಸೆ ಹದ ಕರೆಕ್ಟಾಗಿ ಬರುತ್ತೆ. ನೋಡಿ ಹಿಂಗಿಟ್ರೆ ಅದು ನಿಧಾನಕ್ಕೆ ಮಿಕ್ಸ್ ಆಗೋಗಬೇಕು. ಈ ಹದದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಉಪ್ಪು ಹಾಕಬೇಡಿ. ಜೊತೆಗೆ ನಾನಿಲ್ಲಿ ಸೋಡಾ ಮತ್ತು ಉಪ್ಪು ಏನೇನೂ ಹಾಕ್ತಾ ಇಲ್ಲ, ಸೋಡಾ ಬಳಸ್ತಾ ಇಲ್ಲ. ಉಪ್ಪನ್ನ ಇವಾಗ ಹಾಕ್ತಾ ಇಲ್ಲ. ಸಂಜೆ 7 ಗಂಟೆ ಅಷ್ಟೊತ್ತಲ್ಲಿ ನಾನು ರುಬ್ಬಿ ಇದನ್ನು ನಾನು ಎತ್ತಿಡ್ತಾ ಇದ್ದೀನಿ. ಇದು ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನೋಡಿ ಎಷ್ಟು ಉದ್ದ ಬಂದಿತ್ತು ಅಂತ ಹೇಳಿದ್ರೆ ಮುಚ್ಚಿದ ತಟ್ಟೆ ಪೂರ್ತಿ ಮೇಲೆ ಬಂದಿತ್ತು. ನಾನು ಅದನ್ನು ಸ್ವಲ್ಪ ತಿರುವಿದ್ದೀನಿ. ಇವಾಗ ನೋಡಿ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಮಿಕ್ಸ್ ಮಾಡಿ ನೀಟಾಗಿ ಆ ಉದ್ಗ ಎಲ್ಲ ಮಿಕ್ಸ್ ಆಗಬೇಕು. ಹಾಗೆ ಎಲ್ಲವನ್ನು ಈಕ್ವಲಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಗಟ್ಟಿ ಪ್ರಮಾಣ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ನಾನು ನೆನ್ನೆ ರುಬ್ಬುವಾಗ ಏನು ಗಟ್ಟಿ ಪ್ರಮಾಣ ಇತ್ತು ಅದೇ ಗಟ್ಟಿ ಇದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂತ ಮೇಲ್ಗಡೆ ಸ್ವಲ್ಪ ಏನು ಉಬ್ಕೊಂಡು ಬಂದಿರುತ್ತೆ ಅದು ಹಾಗೇ ಇರುತ್ತೆ, ಕೆಳಗಡೆ ಅಕ್ಕಿದು ಗಟ್ಟಿ ಹಾಗೇ ಇರುತ್ತೆ ರುಬ್ಬಿದ್ದು. ಹಾಗಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹದ ನೋಡ್ತಾ ಇರ್ಬೋದು ನೀವು ಯಾವ ಹದಕ್ಕಿದೆ ಅಂತ ಹೇಳಿ. ಈ ಹದಕ್ಕೆ ರೆಡಿ ಮಾಡಿಕೊಂಡ್ರೆ ನಿಮಗೆ ನೀವು ಮಾಡಬೇಕಾಗಿರುವಂತಹ ಮಸಾಲೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ನಾನು ತವಾನ ಕಾಯ್ಲಿಕ್ಕಿಟ್ಟಿದ್ದೀನಿ. ಯಾವುದೇ ರೀತಿ ಮೊದಲೇ ಎಣ್ಣೆ ಹಾಕ್ತಾಯಿಲ್ಲ ಅದಕ್ಕೆ. ಸೊ ನೀರು ಹಾಕಿ ಹದ ಸರಿ ಇದೆಯಾ ಕಾಯ್ದಿರೋದು ಅಂತ ಹೇಳಿ ನೋಡಿಕೊಂಡು ಅದಕ್ಕೆ ಡೈರೆಕ್ಟಾಗಿ ನಾವು ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಸೌಟಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ನಿಧಾನಕ್ಕೆ ಇಮ್ಮಿಡಿಯೇಟ್ ತಿರಿಬೇಕು. ಹಾಗೆ ಪ್ರತಿ ದೋಸೆ ಹಾಕುವಾಗಲೂ ಕೂಡ ಫ್ಲೇಮನ್ನು ಫುಲ್ಲು ಲೋ ಫ್ಲೇಮ್ಗಿಟ್ಟು ದೋಸೆ ಹಾಕಿದ್ರೆ ಪೂರ್ತಿ ಕಾವಲಿಗೆ ಅಂಟ್ಕೊಂಡಂಗೆ ಕ್ರಿಸ್ಪಿಯಾಗಿ ರೆಡ್ಡಿಶ್ ಕಲರಾಗಿ ಬರುತ್ತೆ. ನಾವು ಫ್ಲೇಮ್ ಜಾಸ್ತಿನಲ್ಲೇ ಇಟ್ಕೊಂಡು ಹಾಕ್ತು ಅಂತ ಹೇಳಿದಾಗ ಅದೇನಾಗುತ್ತೆ, ಸೌಟ್ ಜೊತೆನೇ ಅಂಟ್ಕೊಂಡು ಬಂದಂಗೆ ಅನ್ನಿಸ್ತಾ ಇರುತ್ತೆ. ಹಾಗಾದಾಗ ಏನಾಗುತ್ತೆ, ಕ್ರಿಸ್ಪಿನೆಸ್ ಕಡಿಮೆ ಇರುತ್ತೆ. ಜೊತೆಗೆ ಆ ರೆಡ್ಡಿಶ್ ಬರುತ್ತೆ ನೋಡಿ, ಸ್ವಲ್ಪ ಆ ರೆಡ್ಡಿಶ್ ನಮಗೆ ಬರಲ್ಲ. ಇವಾಗ ನೋಡಿ ಲೋ ಫ್ಲೇಮಲ್ಲಿ ಇದ್ದಿದ್ದನ್ನು ಮೀಡಿಯಮ್ ಫ್ಲೇಮ್ಗೆ ಹಾಕಿದ್ದೀನಿ. ಮೀಡಿಯಮ್ ಫ್ಲೇಮ್ಗೆ ಹಾಕಿ ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಬಳಸ್ಬೋದು. ಏನಪ್ಪ ಇದು ತುಪ್ಪ ಎಣ್ಣೆ ಇಷ್ಟೊಂದೆಲ್ಲ ಹಾಕ್ಕೊಂಡು ತಿನ್ನಬೇಕಾ, ಹೆಲ್ತಿಗೆ ಇಶ್ಯೂ ಆಗಲ್ವಾ ಹಾಗೆ ಹೀಗೆ ಅಂತ ನಿಮ್ಗೆ ಅನ್ನಿಸ್ಬೋದು. ಹೊರಗಡೆ ಹೋದರೂ ಕೂಡ ಒಂದು ಮಸಾಲೆಗೆ 60, 70, 80, 100 ಈ ಥರ ಎಲ್ಲ ಕೊಟ್ಟು ತೊಗೊತೀವಿ. ಅವ್ರು ಪೂರ್ತಿ ಎಣ್ಣೆನಲ್ಲೇ ಹಾಕಿ ಕೊಟ್ಟಿರ್ತಾರೆ ಬೇಯಿಸಿ. ನಮಗೆ ಅದನ್ನೇ ತಿಂತೀವಿ, ಗೊತ್ತಿಲ್ಲದೆ ಇರೋ ಎಣ್ಣೆ, ಗೊತ್ತಿಲ್ಲದೆ ಇರೋ ತುಪ್ಪ. ಅಂಥದ್ರಲ್ಲಿ ಅಪರೂಪಕ್ಕೆ ಮನೆಯಲ್ಲಿ ನಾವು ಮಸಾಲೆ ದೋಸೆ ಮಾಡುವಾಗ ನಮಗೆ ಗೊತ್ತಿರುವಂತಹ ಎಣ್ಣೆ, ನಾವು ಮಾಡಿರುವಂಥ ಅಥವಾ ತೊಗೊಂಡು ಬಂದಿರುವಂಥ ತುಪ್ಪವನ್ನು ಹಾಕಿ ತಿಂದರೆ ಅಂಥ ಏನೂ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊತೀನಿ. ಇಲ್ಲಿ ನೋಡಿ ನಾನು ಎರಡೂ ಕಡೆ ಕೂಡ ಬೇಯಿಸ್ತಾ ಇದ್ದೀನಿ. ಎರಡೂ ಕಡೆ ಕ್ರಿಸ್ಪಿಯಾಗಿ ಬರೋ ಥರ ಬೇಯಲಿಕ್ಕೆ ಬಿಡಿ. ಸ್ವಲ್ಪ ಫಸ್ಟು ಲೋ ಫ್ಲೇಮಲ್ಲಿಡಿ, ಅದಾದಮೇಲೆ ದೋಸೆ ಹಾಕಿ ಆದಮೇಲೆ ಹೈ ಫ್ಲೇಮ್ ಮಾಡಿ. ಮತ್ತು ಸ್ವಲ್ಪ ದೋಸೆ ಬೇಯಕ್ಕೆ ಬಂದಿದೆ ಅಂತ ಆದಾಗ ಪುನಃ ಲೋ ಫ್ಲೇಮ್ಗೆ ಹಾಕಿ. ಆವಾಗ ಗರಿ ಚೆನ್ನಾಗಿ ಬರುತ್ತೆ. ಜೊತೆಗೆ ಕಲರು ಕೂಡ ಬರುತ್ತೆ ದೋಸೆ. ಈಗ ಕೆಲವ್ರು ಏನು ಮಾಡ್ತಾರೆ, ಕಡಲೆಬೇಳೆ ತೊಗರಿಬೇಳೆ ಹಾಕಿದ್ರೆ ಕಲರ್ ಬರುತ್ತೆ ಅಂತ ಹೇಳಿ ಕಲರ್ ಹಾಕ್ತಾರೆ, ಕಡಲೆಬೇಳೆ ತೊಗರಿಬೇಳೆನ. ಇಲ್ಲಿ ನಾವು ಅದೆರಡೂ ಹಾಕ್ದೇ ಕೂಡ ನಾವು ದೋಸೆನ ಕಲರಾಗಿ, ಅಂದರೆ ನಾವೇನು ರೆಡ್ಡಿಶ್ ಕಲರ್ ಬರುತ್ತೋ ಆ ಕಲರಾಗಿ ದೋಸೆನ ಮಾಡ್ಬೋದು. ಇಲ್ಲಿ ನೋಡಿ ಫಸ್ಟು ತೆಗೆಯುವಾಗ ಸ್ವಲ್ಪ ನಿಧಾನಕ್ಕೆ ತೆಗೀರಿ. ಈಗ ನೋಡಿ ಒಂದು ಕಡೆ ಆಗಿದೆ, ಮತ್ತೊಂದು ಕಡೆ ಮಗುಚು ಹಾಕಬೇಕು. ಹಾಕಿದ್ರೆ ನಿಮ್ಮ ದೋಸೆ ರೆಡಿ ಆಗುತ್ತೆ.
ಇದಕ್ಕೆ ನಾನು ಹೇಳಿದ್ನಲ್ಲ, ಮಾಮೂಲಿ ನೀವೇನು ಆಲೂಗೆಡ್ಡೆ ಪಲ್ಯ ಮಾಡ್ಕೊತೀರೋ ಅದೇ ಪಲ್ಯ ಮಾಡ್ಕೊಳ್ಳಿ. ಚಟ್ನಿಗೆ ಮಾತ್ರ ಸ್ವಲ್ಪ ಕಾಯಿ ಜಾಸ್ತಿ ಹಾಕಬೇಕು, ಕಡಲೆ ಕಡಿಮೆ ಹಾಕಬೇಕು, ಹುಣಸೆಹಣ್ಣು, ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು, ಶುಂಠಿ, ಉಪ್ಪು ಹಾಕ್ಬಿಟ್ಟು ನೀಟಾಗಿ ರುಬ್ಬಿ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಅನ್ನ, ಸಬ್ಬಕ್ಕಿ, ಜೊತೆಗೆ ನೀವು ಅನ್ನ ಇಲ್ಲ ಅಂತ ಹೇಳಿದ್ರೆ ನೀವು ಅವಲಕ್ಕಿಯನ್ನು ನೆನೆಸಿ, ಏನು ಅಕ್ಕಿ ಎಲ್ಲ ನೆನೆಸ್ತೀವಿ ಆ ಟೈಮಲ್ಲೇ ಅವಲಕ್ಕಿಯನ್ನು ತೊಳೆದು ನೆನೆಸಿ ನೀವು ಬಳಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೀವು ಮಾಡಿ ನೋಡಿ. ದಯವಿಟ್ಟು ಈ ಥರ ಹೆಲ್ದಿ ರೆಸಿಪಿಗಾಗಿ ನನ್ನ ಯಶೋಗಾಥೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ವಿಡಿಯೋಸನ್ನು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಬೇಕಾಗಿರುವಂತಹ ಕೆಂಪು ಚಟ್ನಿ ಅಂತ ಹೇಳಿದ್ರೆ ಖಾರದ ಚಟ್ನಿ, ಜೊತೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಬಿಳಿ ಚಟ್ನಿ, ಕಾಯಿ ಚಟ್ನಿಯನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ. ನೋಡಿ, ಕ್ರಿಸ್ಪಿನೆಸ್ ನೀವು ನೋಡ್ತಾ ಇರ್ಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಇದರಲ್ಲಿ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ವಿಡಿಯೋಸನ್ನು ಸೇರಿಸ್ತಾ ಇಲ್ಲ. ಮತ್ತೊಂದು ವಿಡಿಯೋದಲ್ಲಿ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ನೋಡಿ, ನಾನು ಮೊದಲು ತುಪ್ಪ ಹಾಕಿದ್ದೆ, ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಶುದ್ಧ ಸನ್ಪ್ಯೂರ್ ಎಣ್ಣೆ, ಅಂದರೆ ಅಂಗಡಿಯಿಂದ ತರ್ತೀವಲ್ಲ ಆ ಸನ್ಪ್ಯೂರ್ ಅಲ್ಲ. ಸೂರ್ಯಕಾಂತಿಯನ್ನು ತಗೊಂಡು ನಾವೇ ಮಿಲ್ಲಿಗೆ ಕೊಟ್ಟು ಮಾಡಿಸಿರುವಂತಹ ಎಣ್ಣೆ ಇದು. ಶುದ್ಧ ಸೂರ್ಯಕಾಂತಿ ಎಣ್ಣೆ. ನಾವು ಎಣ್ಣೆನ ಹೊರಗಡೆಯಿಂದ ತರಲ್ಲ, ನಾವೇ ಇಯರ್ಲಿ ಒನ್ಸು ಸೂರ್ಯಕಾಂತಿಯನ್ನು ತೊಗೊಂಡು ಮಿಲ್ಲಿಗೆ ಹಾಕಿಸಿ ಎಣ್ಣೆನ ಮಾಡ್ಕೋತೀವಿ. ಸೊ ಅದೇ ಎಣ್ಣೆ ಬಳಸ್ತಾ ಇದ್ದೀನಿ. ಹಾಗಾಗಿ ನನಗೆ ಎಣ್ಣೆ ಜಾಸ್ತಿ ಬಳಸೋದಕ್ಕೆ ಭಯ ಇಲ್ಲ, ಕಾರಣ ಗೊತ್ತಿರುವಂತಹ ಎಣ್ಣೆ. ಹಾಗಾಗಿ ನೀವು ಎಣ್ಣೆ, ತುಪ್ಪ ಯಾವುದನ್ನು ಬೇಕಾದರೂ ಹಾಕ್ಕೋಬೋದು, ಹಾಕದೇನೂ ಮಾಡ್ಕೋಬೋದು, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡಿ, ಕ್ರಿಸ್ಪಿನೆಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ, ಕಲ್ಲರು ಕೂಡ ಹೇಗೆ ಬಂದಿದೆ ಅಂತ ಹೇಳಿ. ಇದಕ್ಕೆ ನೀವು ಕಾಂಬಿನೇಷನ್ ಆಲೂಗೆಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಇದ್ದರೇ ಅದು ಮಸಾಲೆ ದೋಸೆ ಕಾಂಬಿನೇಷನ್ ಚೆನ್ನಾಗಿರೋದು. ಹಾಗಾಗಿ ನೀವು ಮನೆಯಲ್ಲಿ ನೀವು ಹೇಗೆ ಮಾಡ್ತೀರಾ ಚಟ್ನಿ ಪಲ್ಯ ಹಾಗೆ ಮಾಡಿ ಈ ದೋಸೆ ಮಾಡಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ನಿಮಗೆ ಹೊರಗಡೆ ತಿನ್ನಂತಹ ಮಸಾಲೆ ದೋಸೆಗಿಂತನೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಂತಹದ್ದೇ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋಸು ಕೂಡ ಹಾಕ್ತೀನಿ. ನಾನು ಸ್ಟಿಚ್ ಮಾಡ್ತೀನಿ, ಸ್ಟಿಚಿಂಗ್ ವಿಡಿಯೋಸು ಕೂಡ ಹಾಕ್ತೀನಿ. ಜೊತೆಗೆ ಕೆಲವೊಂದು ಅನ್ಬಾಕ್ಸಿಂಗ್ ವಿಡಿಯೋಸ್ ಕೂಡ ಇದೆ. ಈಗ ನೆಕ್ಸ್ಟು ಜಾಕ್-FOB ಮಿಷನ್ದು ಅನ್ಬಾಕ್ಸಿಂಗ್ ವಿಡಿಯೋನೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಆ ಕ್ರಿಸ್ಪಿನೆಸ್ ನಿಮಗೆ ಫೀಲ್ ಆಗ್ತಾಯಿದೆ ಅಂತ ಅಂದ್ಕೊತೀನಿ ನೋಡ್ತಾ ಇದ್ರೇ. ಟೇಸ್ಟ್ ಮಾತ್ರ ನಿಜ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.